ಹಲೋ ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವೀಗ ಫಿನ್ಲ್ಯಾಂಡ್ ಏರ್ಪೋರ್ಟಲ್ಲಿ ಇದ್ದೀವಿ. ನಮಗೆ 8:30ಗೆ ಫ್ಲೈಟ್ ಇತ್ತು. ಹಿಂದಿನ ದಿನ ನನಗೆ ಹುಷಾರಿಲ್ಲದೆ ಇದ್ದರೂ ಸಮ್ಹೌ ಐ ಮ್ಯಾನೇಜ್ಡ್ ಆ್ಯಂಡ್ ವಿಡಿಯೋ ಮಾಡಿದೆ. ಇದನ್ನು ನೋಡಿದ್ರೆ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ದಿಸ್ ಇಸ್ ಅವರ್ ಫ್ಲೈಟ್ ಟು ಪ್ಯಾರಿಸ್. ಫೈನಲ್ ಗುಡ್ ಬೈ ಟು ಲಾಪಾಲ್ಯಾಂಡ್. ಏನು ಮಾಡ್ತಿರೋದವರು? ನಂಗೆ ಫ್ಲೈಟಲ್ಲೇ ತುಂಬ ಚಳಿ ಆಗ್ತಾ ಇತ್ತು. ಯಾವಾಗ ಲ್ಯಾಂಡ್ ಆಗ್ತೀವೋ ಅನಿಸ್ಬಿಟ್ಟಿತ್ತು. ಸೊ ಕ್ಯಾಬಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿಂದ ಹೋಟೆಲ್ಗೆ 1 hour ಜರ್ನಿ ಏನೋ ಇತ್ತು ನಮಗೆ ಪ್ಯಾರಿಸಲ್ಲಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇದೇ ನಾವು ಸ್ಟೇ ಮಾಡಿದ್ದು ಹೋಟೆಲು. ಇಟ್ ವಾಸ್ ಟೂ ಗುಡ್. ವೈಂದಮ್ ಅಂತ. ಅರೌಂಡ್ 4 o'clock ಏನೋ ಹೋಟೆಲ್ ರೀಚ್ ಆದ್ವಿ. ಆವತ್ತು ನಮಗೆ ರಿವರ್ ಕ್ರೂಸ್ ಇತ್ತು. ಐಫಿಲ್ ಟವರ್ ನೈಟ್ ವ್ಯೂ ನೋಡೋದು, ಸ್ಟ್ರೀಟ್ಸ್ ಎಕ್ಸ್ಪ್ಲೋರ್ ಮಾಡೋದು, ನಂದೊಂದಷ್ಟು ಕೆಫೇಸ್ ಇತ್ತು, ಅಲ್ಲಿಗೆ ಹೋಗಬೇಕು ಅಂದ್ಕೊಂಡ್ವಿ. ಬಟ್ ಲೈಕ್ ಐ ಸೆಡ್, ನನಗೆ ತುಂಬ ಹುಷಾರು ತಪ್ಪಿತು. ಸೊ ಅಭಿಜಿತ್ ವಾಸ್ ಲೈಕ್, ವಿಲ್ ಸ್ಟೇ ಇನ್ ದ ರೂಮ್, ಇಟ್ಸ್ ಓಕೆ, ರಿವರ್ ಕ್ರೂಸ್ನ ಕ್ಯಾನ್ಸಲ್ ಮಾಡೋಣ ಅಂತ. ರಿವರ್ ಕ್ರೂಸ್ ಹೇಗೆ ಮಾಡಿದ್ವಿ ಅಂತ ಮುಂದೆ ವ್ಲಾಗ್ ನೋಡ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ. ಬಟ್ ಆರ್ ಹೋಟೆಲ್ ವಾಸ್ ಟೂ ಗುಡ್. ಹಿಯರ್ ಇಸ್ ಎ ಕ್ವಿಕ್ ರೂಮ್ ಟೂರ್ ಹೋಟೆಲ್ದು. ಯುರೋಪಲ್ಲಿ ಮೇಜರ್ ಎಲ್ಲ ಕಂಟ್ರೀಸಲ್ಲೂ ಪ್ರಾಬ್ಲಮ್ ಏನಂದರೆ ರೂಮ್ಸ್ ತುಂಬ ಕಾಂಪ್ಯಾಕ್ಟಾಗಿರುತ್ತೆ ಅಂತ. ಸೊ ನಾವು ತುಂಬ ರಿಸರ್ಚ್ ಮಾಡಿ ವಿ ಬುಕ್ ದಿಸ್ ಬಿಕಾಸ್ 3 nights ಇಲ್ಲಿ ಸ್ಟೇ ಇರ್ತಿದ್ವಿ ನಾವು. ಬಟ್ ಇಟ್ ವಾಸ್ ವೆರಿ ಸ್ಪೇಷಿಯಸ್. ಏನಾದರೂ ವೆಜ್ ಇದೆಯಾ? ನನಗೇನೂ ಇಲ್ಲ ತಿನ್ನೋಕ್ಕೆ, ಅಷ್ಟೇ. ಫ್ರೂಟ್ಸಲ್ಲಿ ಕ್ರೊಸಾನಲ್ಲಿ ಬದುಕಬೇಕು. ಹುಷಾರು ಬೇರೆ ಇರಲಿಲ್ಲ ಆ್ಯಂಡ್ ವಿ ಕ್ರೇವ್ ಸೋ ಮಚ್ ಫಾರ್ ಹೋಮ್ ಫುಡ್ ಆ ಟೈಮಲ್ಲಿ. ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ನಾನು ಫ್ರೂಟ್ಸ್ ತಿಂದು ಆಮೇಲೆ ಪೋಹಾ ಪ್ಯಾಕೆಟ್ಸ್ ಕ್ಯಾರಿ ಮಾಡಿದ್ದೆ ಆ್ಯಸ್ ಯೂಶ್ವಲ್. ಸೊ ಅದು ತಿಂದೆ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಟ್ರಾಮಲ್ಲಿ ಹೋಗಬೇಕು ಅಂತ. ದಟ್ ಈಸ್ ವೈ ವಿ ಹ್ಯಾಡ್ ಬುಕ್ಡ್ ವಯಂದಮ್, ವಿಚ್ ಇಸ್ ಲೈಕ್ 100 meters ಫ್ರಮ್ ಮೆಟ್ರೋ ಸ್ಟೇಷನ್. ಬಟ್ ನಂಗೆ ಹುಷಾರಿಲ್ಲದೆ ಇರೋದಕ್ಕೆ ನಾವು ಕ್ಯಾಬ್ ತೊಗೊಂಡ್ವಿ, ವಿಚ್ ಕಾಸ್ಟೆಡ್ ಅರೌಂಡ್ 3,200 ಏನೋ. ಬಟ್ ಟ್ರಸ್ಟ್ ಮೀ, ಮೆಟ್ರೋಸ್ ಆರ್ ವೆರಿ ಈಸಿ ಆ್ಯಂಡ್ ಕನ್ವೀನಿಯೆಂಟ್ ಇಲ್ಲಿ. ನಾವು ಇದೇ ಲಾಸ್ಟ್ ಅನ್ಸುತ್ತೆ ಕ್ಯಾಬಲ್ಲಿ ಟ್ರಾವೆಲ್ ಮಾಡಿದ್ದು. ಆಮೇಲೆ ಎಲ್ಲ ಕಡೆ ಟ್ರಾಮ್ಸಲ್ಲೇ ಹೋದ್ವಿ ಬಿಕಾಸ್ ಇಟ್ ವಾಸ್ ಸೂಪರ್ ಕನ್ವೀನಿಯೆಂಟ್. ಇದು ಲೂರ್ ಮ್ಯೂಸಿಯಂ, ದ ಫೇಮಸ್ ಮೊನಾಲಿಸಾ ಇರೋದು ಇಲ್ಲೇ. ಪ್ರೀವಿಯಸ್ ಡೇ ನಾವೇನೂ ನೋಡೋಕ್ಕಾಗಿಲ್ಲ. ಸೊ ಇವತ್ತು ತುಂಬ ಪ್ಲೇಸಸ್ ನೋಡೋದಿತ್ತು ನಮಗೆ. Look at the lift. Look at the lift. Oh, fancy. ಚೆನ್ನಾಗಿದೆ. You'll have to walk a lot. ಸಿಕ್ಕಾಪಟ್ಟೆ ನಡಿಬೇಕು. ಬಟ್ ಪೇಂಟಿಂಗ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿದೆ. ಆಲ್ಮೋಸ್ಟ್ ಒಂದು 20 minutes ನಡ್ಕೊಂಡು ಬಂದ್ವಿ. ಮೋರ್ ದ್ಯಾನ್ 20 minutes. ಮೊನಾಲಿಸಾದ ಇಮೇಜ್ ಹಾಕ್ತಾರೆ ಎಲ್ಲಿ ಇಲ್ಲಿ ಅಂತ ಅಂದ್ರದ್ದೇ. ಸೋ ಟೈನಿ. ನಾನು ದೊಡ್ಡದು ಅಂದ್ಕೊಂಡಿದ್ದೆ. ಇಲ್ಲಿ ಕ್ಯೂ ನೋಡಿ, ಬಿಕಾಸ್ ಶಿ ಡಸಂಟ್ ಹ್ಯಾವ್ ಐಬ್ರೋಸ್. ಓ ಲಾರ್ಡ್, ಇಲ್ಲಿ ಇಷ್ಟು ಜನದ ಮಧ್ಯೆ ಒಂದು ಫೋಟೋ ತೊಗೊಳೋದು ಕಷ್ಟ ಇವಾಗ. ಅಷ್ಟು ಜನ ಇದ್ದರೂ ಹೆಂಗೋ ಕಷ್ಟಪಟ್ಟು ವಿ ಮ್ಯಾನೇಜ್ ಟು ಕ್ಯಾಪ್ಚರ್ ದಿಸ್. ಯಾಕೆ ಮೊನಾಲಿಸಾ ಫೇಮಸ್ ಅಂದರೆ, ಫಾರ್ ಪೀಪಲ್ ಹೂ ಡಸಂಟ್ ನೋ ಇಟ್, ಅವರಿಗೆ ಐಬ್ರೋಸ್ ಇಲ್ಲ, ಬಟ್ ಆದರೂ ಶಿ ಲುಕ್ ಸೋ ಬ್ಯೂಟಿಫುಲ್.
ಎವ್ರಿ 30 ಮಿನಿಟ್ಸ್ಗೆ ಕ್ರಿಸ್ಮಸ್ ಲೈಟ್ ಶೋ ಇರುತ್ತಂತೆ. ಫಾರ್ಚುನೇಟ್ಲಿ ವಿ ವರ್ ರೈಟ್ ಆನ್ ಟೈಮ್. ಎಲ್ಲಿ ಅಂತ ಹೇಳ್ಬೋದು. ದಿಸ್ ಈಸ್ ಗ್ಯಾಲರಿಯಾ ಲಫಾಯತ್ ಮಾಲ್. Hopefully, Galeria's Lafayette Mall inda we'll have to get down near Place Monge for our next place. ನಂಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಎಮಿಲಿ ಇನ್ ಪ್ಯಾರಿಸ್ ಸೀರೀಸ್ ನೋಡಿದ್ದೀರಾ ಅಂತ. ಐ ಆಮ್ ಫೈನಲಿ ಹಿಯರ್. ಐ ಆಮ್ ಎ ಹ್ಯೂಜ್ ಫ್ಯಾನ್ ಆಫ್ ದಿಸ್ ಸೀರೀಸ್. ನೋಡಿಲ್ಲ ಅಂದರೆ ಪ್ಲೀಸ್ ಡೂ ವಾಚ್. ಇಟ್ ಇಸ್ ಕಾಲ್ಡ್ ಎಮಿಲಿ ಇನ್ ಪ್ಯಾರಿಸ್. ನೆಟ್ಫ್ಲಿಕ್ಸಲ್ಲಿದೆ. ಫುಲ್ ರಿಸರ್ಚ್ ಮಾಡಿ ನಾವು ಬಂದ್ವಿ ಇಲ್ಲಿ. ಐ ಶುಡ್ ಥ್ಯಾಂಕ್ ಮೈ ಹಸ್ಬೆಂಡ್. ಅವ್ನಿಗೆ ಇದೇನು ಸೀರೀಸ್ ಏನು ಅಂತಲೂ ಗೊತ್ತಿಲ್ಲ. ಬಿಕಾಸ್ ಐ ವಾಂಟೆಡ್ ಟು ಗೋ, ಹಿ ಟುಕ್ ಮೀ. ಗ್ಯಾಬ್ರಿಯಲ್ ರೆಸ್ಟೋರೆಂಟ್. ಆ ಸೀರೀಸಲ್ಲಿ ಬರೋ ಮೇನ್ ಕ್ಯಾರೆಕ್ಟರ್ ಗ್ಯಾಬ್ರಿಯಲ್ ಅಂತ. ಅವ್ರದ್ದು ರೆಸ್ಟೋರೆಂಟ್ ಅಂತ ಹೇಳ್ತಾ ಇದ್ದೀನಿ ಫಾರ್ ಪೀಪಲ್ ಹು ಡಸಂಟ್ ನೋ. ಇದು ಆ ಸ್ಟ್ರೀಟ್ ಬ್ಯಾಕಲ್ಲೇ ಇದೆ. ಇದು ಮೊನ್ನೆ ಸೀಸನ್ 5 ಬಂದಿರೋ ಸೀರೀಸಲ್ಲೂ ಇದೆ. ಒಂದು ಚರ್ಚ್ ಥರ, ವೆರಿ ವೆರಿ ಪ್ರಿಟಿ. ಅದಕ್ಕೆ ಮೆಕ್ಡೊನಾಲ್ಡ್ಸ್ಗೆ ಬಂದ್ವಿ ಬಿಕಾಸ್ ವೆಜ್ ಆಪ್ಷನ್ ಇತ್ತು ಅಂತ. ಗಾಟ್ ಮೈ ವೆಜ್ ಬರ್ಗರ್. ಎಷ್ಟಾಯ್ತು ಇಷ್ಟಕ್ಕೆ? 1400 rupees. 1400 rupees ಅಂತೆ. ಓಕೆ. ಸ್ಲೈಸಸ್ ಕೊಟ್ಟಿದ್ದಾರೆ. ನೈಸ್. ಫೈನಲಿ ಐ ಗಾಟ್ ಟು ಸಿ ಐಫಿಲ್ ಟವರ್. ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದು. ಮಾರ್ನಿಂಗ್ ವ್ಯೂಗಿಂತ ಆ್ಯಕ್ಚುಲಿ ನೈಟ್ ವ್ಯೂ ತುಂಬ ಇಷ್ಟ ಆಯಿತು ನನಗೆ. It's a hydraulic system. So when the cylinder all the way up, they're full of water. When they go down, water is pushed down, pushed inside piston, and the piston. ಐಫಿಲ್ ಟವರ್ ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕೆ ಸ್ಟೇರ್ಸ್ ಮತ್ತು ಲಿಫ್ಟ್ 2 ಟಿಕೆಟ್ಸ್ ಇತ್ತು. ಥ್ಯಾಂಕ್ ಗಾಡ್ ವಿ ಹ್ಯಾಡ್ ಬುಕ್ಡ್ ಲಿಫ್ಟ್. ಇಲ್ಲಾಂದರೆ 674 ಸ್ಟೆಪ್ಸ್ನ ಹತ್ತಬೇಕಿತ್ತು. ಆ್ಯಂಡ್ ಈ ಲಿಫ್ಟಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ ಐಫಿಲ್ ಟವರ್ ಬಿಲ್ಡ್ ಮಾಡಿದಾಗಿಂದ ಯಾವ ಟೆಕ್ನಿಕ್ ಯೂಸ್ ಆಗ್ತಿದೆಯೋ ಅದು ಈಗಲೂ ಕೂಡ ಆಪ್ರೇಷನಲ್ ಆಗಿದೆ. ಸೊ ಶಿ ಎಕ್ಸ್ಪ್ಲೇನ್ ದ್ಯಾಟ್ ಇಟ್ ಯೂಸಸ್ ವಾಟರ್ ಪ್ರೆಷರ್ ಏನೋ ಆ್ಯಂಡ್ ದೆನ್ that is how the lift operates. It was a very good experience. ವಾಪಸ್ ಬರ್ತಾ ವಿ ಟುಕ್ ಸ್ಟೇರ್ಸ್. ನಮ್ಗೆ ಇಳಿಯೋಕ್ಕೆ ಕಷ್ಟ ಆಯಿತು. ಅದು ಹೆಂಗೆ ಹತ್ಕೊಂಡು ಹೋಗ್ತಾರೋ ಜನ, ಐ ಡೋಂಟ್ ನೋ. I was enjoying. ಏನಂದೆ ಇನ್ನೊಂದ್ಸಲ ಹೇಳು. I was enjoying. Hour later. Abhi, how is it? Good. Abhi. Eiffel Tower second floor alidhivi. It is amazing. I'll show you the view.
ಶಾಡೋ. ಆದಮೇಲೆ ಅಲ್ಲೇ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಮಾರ್ನಿಂಗ್ ವ್ಯೂ ಅಲ್ಲಿ ಒಂದು ಸ್ವಲ್ಪ ಆ್ಯಂಡ್ ಆಲ್ಸೋ ಅಲ್ಲೇ ಜುಗಾಡ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ನೈಟ್ ವ್ಯೂ ಕೂಡ ಮಾಡಿಸ್ಕೊಂಡ್ವಿ. ಒನ್ ಸ್ಯಾಡ್ ಥಿಂಗ್ ಇಸ್ ದೆರ್ ಇಸ್ ನೋ ವಾಶ್ರೂಮ್ಸ್ ಅರೌಂಡ್ ಐಫಿಲ್ ಟವರ್. ಇಲ್ಲಿ ಇಷ್ಟು ಕ್ಯೂ ಇರೋದು. ಜಸ್ಟ್ ಟು ಎಂಟರ್ ದಿಸ್ ರೆಸ್ಟೋರೆಂಟ್. For their famous hot chocolate and croissant. Almost 1 hour queue al nintu we finally got to taste their hot chocolate. Trust me, it is worth the hype, but a bit expensive. One hot chocolate ke 1300 rupees ಏನೋ. ನಾವು ಎರಡು ಬೇರೆ ಆರ್ಡರ್ ಮಾಡಿದ್ವಿ. ಕ್ವಾಂಟಿಟಿ ಇಸ್ ಆಲ್ಸೋ ಸೋ ಗುಡ್. ಸ್ವಲ್ಪ ಜಾಸ್ತಿನೇ ಆಯಿತು ನಮಗೆ, ಬಟ್ ವಿ ಎಂಜಾಯ್ಡ್. ಕ್ರೋಸಾನ್ ಖಾಲಿ ಆಗೋಗಿತ್ತು. ಕ್ರೂಸ್ ಸ್ಟೋರಿ, ನಮಗೆ ಪ್ರೀವಿಯಸ್ ಡೇ ಟಿಕೆಟ್ಸ್ ಬುಕ್ ಆಗಿತ್ತು. ಸೊ ನಾವು ಹೋಗೋಕ್ಕಾಗಲಿಲ್ಲ ಹುಷಾರಿಲ್ದಿರ. ಸೊ ಇವತ್ತಿಗೆ ಅಪ್ಲಿಕೇಬಲ್ ಇರುತ್ತೋ ಇಲ್ವೋ ಅಂತ ನಮಗೆ ಗೊತ್ತಿರಲಿಲ್ಲ. ಹೋಗಿ ಒಂದು ಸತಿ ಟ್ರೈ ಮಾಡೋಣ ಅಂದರೆ ಅಭಿಜಿತ್ ಬೇಡ ಆಗಲ್ಲ ಅಂತಾರೆ ಅಂತಿದ್ದ. ಬಟ್ ಸಮ್ ಹೌ ವಿ ವೆಂಟ್ ಆ್ಯಂಡ್ ವಿ ಥಾಟ್ ವಿಲ್ ಗಿವ್ ಇಟ್ ಎ ಟ್ರೈ. ಆ್ಯಂಡ್ ಯು ನೋ ವಾಟ್, ದ ಟಿಕೆಟ್ಸ್ ಆರ್ ಅಪ್ಲಿಕೇಬಲ್ ಫಾರ್ 1 month ಅಂತೆ. ಸೊ ವಿ ಗಾಟ್ ಟು ಡೂ ಇಟ್. This view of the Eiffel Tower is breathtaking. Please don't miss the river cruise, guys. Our moon bere ittu. It was very good. We went back to the hotel and rested. Welcome to Paris Disneyland. Next day namage Disneyland plan ittu. But ಅಭಿಜಿತ್ಗೆ ಹುಷಾರಿರಲಿಲ್ಲ. Somehow we managed to reach Disneyland. ನಮ್ಮ ಹೋಟೆಲಿಂದ 1 hour ಜರ್ನಿ ಇತ್ತು. I think ನಿಮ್ಗೆ ಎಷ್ಟೇ ಏಜ್ ಆದರೂ ಡಿಸ್ನಿಲ್ಯಾಂಡ್ has its own magic and you will enjoy every bit. ಪಾಪ ನನ್ನ ಹಸ್ಬೆಂಡ್ಗೆ ಹುಷಾರಿಲ್ಲ. ಫುಲ್ ಕವರ್ ಮಾಡಿಕೊಂಡು ಈಸ್ ಲೈಕ್ ಲೆಟ್ಸ್ ಗೋ. ಐ ವಾಸ್ ಆಸ್ಕಿಂಗ್ ಹಿಮ್ ಟು ಸ್ಕಿಪ್ ಇಟ್ ಬಿಕಾಸ್ ಹೆಲ್ತ್ ಇಂಪಾರ್ಟೆಂಟ್ ಅಂತ. ಬೆಳಗ್ಗೆ ಎದ್ದು ಟ್ಯಾಬ್ಲೆಟ್ಸ್ ತೊಗೊಂಡು ರೆಸ್ಟ್ ಮಾಡಿ 1-2 hours. ಈಗ ಆಲ್ಮೋಸ್ಟ್ 1 o'clock. ಮಾರ್ನಿಂಗ್ 9ಗೆ ಇಲ್ಲಿರಬೇಕಿತ್ತು, ಬಟ್ ಇಟ್ಸ್ ಓಕೆ. ಅಟ್ಲೀಸ್ಟ್ ವಿ ಆರ್ ಹಿಯರ್. 1 ಆಗಿದೆ. ಎಷ್ಟಾಗುತ್ತೋ ಅಷ್ಟು ನೋಡಿಕೊಂಡು ವಿಲ್ ಗೋ. ಇವನಿಗೆ ಫುಲ್ ಚಿಲ್ಸ್ ಬಂತು ಅಂತ ಇಲ್ಲಿ ಬಂದ್ವಿ. ಬಿಕಾಸ್ ದಿಸ್ ಇಸ್ ವಾರ್ಮ್. ಈಚೆ ಫುಲ್ ಚಳಿ ಇದೆ. ಇಲ್ಲಿ ಮಫಿನ್ ಅಂಡ್ ದೆನ್ ಹಾಟ್ ಕಾಫಿ ಕೆಪಾಚಿನೋ ತೊಗೊಂಡ್ವಿ. ಥ್ಯಾಂಕ್ ಗಾಡ್ ಫ್ಲಾಸ್ಕ್ ತಂದಿದ್ವಿ. ಸೊ ಹಾಟ್ ವಾಟರ್ ಇಸ್ಕೊಂಡೆ ಇಲ್ಲಿ. ಆ್ಯಂಡ್ ಇನ್ನೊಂದು ಜುಗಾಡ್ ಮಾಡಿದ್ದೀನಿ ಆಯಿತಾ. ಪ್ಲೀಸ್ ಡೋಂಟ್ ಜಡ್ಜ್ ಮೀ ಆಫ್ಟರ್ ವಾಚಿಂಗ್ ದಿಸ್. ಪೋಹಾ ಪ್ಯಾಕೆಟ್ ತಂದಿದ್ದೆ. ಸೊ ಹಾಟ್ ವಾಟರ್ ಹಾಕ್ಬಿಟ್ಟು ಈ ಥರ ಮುಚ್ಚಿಟ್ಬಿಟ್ಟಿದ್ದೀನಿ. ಸೊ ವಿ ಕ್ಯಾನ್ ಈಟ್ ಪೋಹಾ ಅಂತ. Gardez votre forme, les gars. C'est de l'or que je veux. Qui dit mieux? Une fois? 2 fois? On veut des armes comme la routine. Ouais, comme la routine. Oh, c'est la carte au trésor pour faire. ಡಿಸ್ನಿ ವರ್ಲ್ಡಲ್ಲಿ ಎಲ್ಲ ರೆಸ್ಟೋರೆಂಟ್ಸ್ ಕ್ಲೋಸ್ ಆಗಿಬಿಟ್ಟಿದೆ.
ಎಲ್ಲರೂ ಈ ಥರ ನೆಲದ ಮೇಲೆ ಹಿಂಗೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಬಿಕಾಸ್ ದೇರ್ ಇಸ್ ಡಿಸ್ನಿ ಮ್ಯಾಜಿಕ್ ನೈಟ್ ಶೋ ಅಟ್ 10 o'clock. ಇನ್ನು 1 hour ಟೈಮ್ ಇದೆ. ನಾನು ಹೋಟೆಲಿಂದ ಈ ಥರ ಪೇಪರ್ ಗ್ಲಾಸ್ ತೊಗೊಬಂದಿದ್ದೆ. ಫ್ಲಾಸ್ಕ್ ಇತ್ತು ನಮ್ಮ ಹತ್ರ. ಆ್ಯಂಡ್ ದೆನ್ ಒಂದು ಸವರ್ ಸೂಪ್ದು ಸ್ಯಾಶೆ ಇತ್ತು. ಇಟ್ ಈಸ್ ಟೂ ಗುಡ್, ಚಿಂಗ್ಸ್ ಅವ್ರದ್ದು. ಸೊ ಅದನ್ನು ಹಾಕ್ಕೊಂಡು, ಸಿನ್ಸ್ ಹಿ ಈಸ್ ನಾಟ್ ಫೀಲಿಂಗ್ ವೆಲ್, ಐ ಥಿಂಕ್ ಯು ಆರ್ ಫೀಲಿಂಗ್ ಬೆಟರ್ ನೌ, ಹಾಕ್ಕೊಂಡು ವಿ ಆರ್ ಡ್ರಿಂಕಿಂಗ್. ನಮ್ಮ ಆಂಟಿ ಚಪಾತಿ ಮಾಡಿ ಕಳಿಸಿದ್ರು, ಸೊ ಅದಾಯಿತು ಡಿನ್ನರ್ಗೆ. ಡಿನ್ನರ್ ಆದಮೇಲೆ ಸೂಪ್ ಕುಡಿತಾ ಇದ್ವಿ. ಥ್ಯಾಂಕ್ ಗಾಡ್ ನಾವು ಟ್ಯಾಬ್ಲೆಟ್ಸ್ ಕ್ಯಾರಿ ಮಾಡಿದ್ವಿ. 1 ಶೀಟ್ ಡೋಲೋ 650, 1 ಶೀಟ್ ಐಮಾಲ್ ಪ್ಲಸ್ ತಂದಿದ್ದ ಅಭಿಜಿತ್ತು. ನಾನು ರೇಗಿಸ್ತಾ ಇದ್ದೆ, ಏನು ಅಂಗಡಿ ಹಿಡಿತೀಯ ಅಲ್ಲಿ ಹೋಗಿ ಅಂತ. ಬಟ್ ನಮಗೆ ಸಾಕಾಗಲೇ ಇಲ್ಲ ಅಲ್ಲಿ ಡೋಲೋ 650 ಮತ್ತು ಐಮಾಲ್ ಪ್ಲಸ್, ಬಿಕಾಸ್ ಇಬ್ರಿಗೂ ಹುಷಾರು ತಪ್ಪಿತು. ಎವ್ರಿ ಡೇ ಲೈಕ್ 3 ಟ್ಯಾಬ್ಲೆಟ್ಸ್ ತೊಗೋತಾ ಇದ್ವಿ. Find your magic, embrace it, and pass it on. ದಿಸ್ ಶೋ ಇಸ್ ಸಮಥಿಂಗ್ ಯು ಕೆನಾಟ್ ಮಿಸ್ ಗೈಸ್. 10 o'clock ಇಂದ 20 minutes ಏನೋ ಆಗುತ್ತೆ. ನನಗೆ ಯಾವಾಗಲೂ ಡ್ರೀಮ್ ಇತ್ತು ಡಿಸ್ನಿ ಲ್ಯಾಂಡ್ ಫೈರ್ ವರ್ಕ್ಸ್ ನೋಡೋಕ್ಕೆ. ಯೂಶ್ವಲಿ ವೀಡಿಯೋಸಲ್ಲಿ ಫೋಟೋಸಲ್ಲೆಲ್ಲ ನೋಡ್ತಾ ಇದ್ದೆ, ಬಟ್ ವಿಟ್ನೆಸ್ಸಿಂಗ್ ಇಟ್ ವಾಸ್ ಅಮೇಝಿಂಗ್. ಬಟ್ ಫುಲ್ ಆ್ಯಂಡ್ ಫುಲ್ ಆಫ್ ಗ್ರ್ಯಾಟಿಟ್ಯೂಡ್ ಬಾಯ್ ಹೇಳ್ತಾ ಇದ್ದೀನಿ ಡಿಸ್ನಿ ಲ್ಯಾಂಡ್ಗೆ. ಆಲ್ ಥ್ಯಾಂಕ್ಸ್ ಟು ಮಿಸ್ಟರ್ ಹಸ್ಬೆಂಡ್. ಪಾಪ ಹುಷಾರಿಲ್ಲ ಅಂತಂದ್ರು. ಹಿ ವೇಟೆಡ್ ಫಾರ್ ಮೀ ಟಿಲ್ 10 in the night. ಎಷ್ಟು ಜನ ಇದ್ರು ನೋಡು. ಚಿನಿ ವಿಲ್ ಹ್ಯಾವ್ ಟು ಗೋ ದಿಸ್ ವೇ. ನಾನು ಸೆಲ್ಫಿ ಸ್ಟಿಕ್ ಬಚ್ಚಿಟ್ಟಿದ್ದೀನಲ್ಲ, ಅದೇ ಎಕ್ಸಿಟ್ ಅಮ್ಮ, ಎಲ್ಲ ಒಂದೇ ಎಕ್ಸಿಟ್. ಪಕ್ಕನಾ? ಬಾಯ್ ಬಾಯ್. ಎಷ್ಟು ವರ್ಸ್ಟ್ ಅಂತ ಅಂದರೆ, ನಾನು ಸೆಲ್ಫಿ ಸ್ಟಿಕ್ ತೊಗೊಂಬಂದಿದ್ದೆ ಡಿಸ್ನಿ ಲ್ಯಾಂಡ್ಗೆ. ಅವ್ರು ಹೇಳಿದ್ರು ಅಲೋ ಮಾಡಲ್ಲ ಸೆಲ್ಫಿ ಸ್ಟಿಕ್ನ, ಯು ಹ್ಯಾವ್ ಓನ್ಲಿ 2 options. 1 to ಥ್ರಾಶ್ ಇಟ್, ಇಲ್ಲದಿದ್ದರೆ ಹೋಗಿ ನಿಮ್ಮ ಕಾರ್ ಅಥವಾ ವೆಹಿಕಲಲ್ಲಿ ಇಟ್ಬಿಟ್ಟು ಬನ್ನಿ ಹೋಟೆಲಲ್ಲಿ ಅಂತ. ಐ ಟೋಲ್ಡ್ ದೆಮ್ ನಮ್ಮ ಹೋಟೆಲ್ ಇರೋದು 1 hour ಇಲ್ಲಿಂದ, ಸೊ ಹೋಗಿ ಇಟ್ಬಿಟ್ಟು ಬರೋಕ್ಕಾಗಲ್ಲ, ನಮ್ಮ ಹತ್ರ ಕಾರ್ ಇಲ್ಲ ಅಂತ. ಸೊ ಈ ವಾಸ್ ಲೈಕ್ ಯು ವಿಲ್ ಹ್ಯಾವ್ ಟು ಡೂ ಸಮಥಿಂಗ್ ಔಟ್ಸೈಡ್ ಅಂತ. ಸೊ ಡಿಸ್ನಿ ವರ್ಲ್ಡ್ ಈಚೆ ಕಡೆ ಬಂದರೆ ಇಲ್ಲಿ ದೇರ್ ಇಸ್ ಮೆಟ್ರೋ ಸ್ಟೇಷನ್. ಐ ವೆಂಟ್ ಅಂಡ್ ಆಸ್ ದೆಮ್, ಈ ಥರ ಸೆಲ್ಫಿ ಸ್ಟಿಕ್ ಇದೆ ಇಟ್ಕೋತೀರಾ ಅಂತ. ದೇವರ್ ಲೈಕ್ ಇಟ್ಕೋತೀವಿ, ಬಟ್ 7 o'clock ತನಕ ಅಷ್ಟೇ ಇಟ್ಕೊಳ್ಳೋದು. ಅದಕ್ಕೆ ನೀವು 5 euros ಪೇ ಮಾಡಬೇಕು. 5 euros ಇಸ್ 500 rupees ಪೇ ಮಾಡಬೇಕು ಅಂತ. ಬಟ್ ದೇರ್ ಇಸ್ ನೋ ಯೂಸ್. 7 o'clock ಅವ್ರು ಕ್ಲೋಸ್ ಮಾಡಂಗಿದ್ರೆ ಇಲ್ಲಿ ಫೈರ್ ವರ್ಕ್ ಶೋ ನಡೆಯೋದೆ 10 o'clockಗೆ. ಸೊ ಇಟ್ ಮೇಡ್ ನೋ ಸೆನ್ಸ್. ಸೊ ಐ ಕೇಮ್ ಬ್ಯಾಕ್. ಬಂದು ಇಲ್ಲಿ ಇದು ಯಾವುದೋ ಮರ ಹತ್ರ ನೆನ್ಪಿಟ್ಕೊಂಡು, ನಾನು ಮತ್ತು ಇನ್ನೊಬ್ರು ಯಾರೋ ಬಂದಿದ್ರು, ಅವ್ರದ್ದು ಸೇಮ್ ಸ್ಟೋರಿ. ಸೊ ವಿ ಬೋತ್ ಡಿಸೈಡೆಡ್ ಇಲ್ಲಿ ಈ ಥರ ಇಟ್ಬಿಟ್ಟು ಲೀವ್ಸ್ನ ಕ್ಲೋಸ್ ಮಾಡೋಣ ಅಂತ. ಈಗ ಇಲ್ಲಿ ಗೇಟ್ಸ್ ಕ್ಲೋಸ್ ಮಾಡಿದ್ರು. ಸೊ ಸುತ್ತಾಕೊಂಡು ಆ ಕಡೆಯಿಂದ ಎಲ್ಲೋ ಬಂದರೆ ಇಲ್ಲಿ ಯು ನೋ ವಾಟ್ ಕಾಣಿಸ್ತಾ ಇಲ್ಲ ಸೆಲ್ಫಿ ಸ್ಟಿಕ್ನ. ಐ ಥಿಂಕ್ ಪರ್ಪಸ್ಲಿ ಸೆಕ್ಯೂರಿಟಿ ಅವರೇ ನೋಡಿ ಎತ್ಕೊಂಡಿರ್ಬೇಕು. ಇಲ್ಲಾದರೆ ನೋ ಚಾನ್ಸ್ ಸಮ್ಮನ್ ವುಡ್ ನೋ ಇಲ್ಲಿ ಇಟ್ಟಿರೋದು ನಾನು. ಅವ್ರದ್ದು ಕಾಣಿಸ್ತಾ ಇಲ್ಲ. ಇಲ್ಲದೇ ಇದ್ದರೆ ಇನ್ನೊಂದು ಆಗಿರ್ಬೋದು. ಮೇ ಬಿ ದಟ್ ಅದರ್ ಪರ್ಸನ್ XYZ, ಐ ಡೋಂಟ್ ನೋ. ಅವ್ರೇನಾದರೂ ನಂದೂ ಎತ್ಕೊಂಡು ಹೋದ್ರೇನೋ, ಐ ಡೋಂಟ್ ನೋ. ಗಾಡ್ ಓನ್ಲಿ ನೋಸ್. ಬಟ್ ಅಟ್ ದ ಎಂಡ್ ಮೈ ಸೆಲ್ಫಿ ಸ್ಟಿಕ್ ಇಸ್ ಗಾನ್. ಪ್ಲೀಸ್, ಇಫ್ ಯು ಆರ್ ಕಮಿಂಗ್ ಟು ಡಿಸ್ನಿ ವರ್ಲ್ಡ್, never get your selfie stick. ಅಟ್ಲೀಸ್ಟ್ ಅವ್ರ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದರೆ ಏನಾದರೂ ಮಾಡಿದ್ರೇನೋ, ಬಟ್ ಇಟ್ ವಾಸ್ ನಾಟ್ ದಟ್ ಎವಿಡೆಂಟ್ ತರಲೇಬಾರ್ದು ಅಂತ. ಬೇರೆ ಏನಾದರೂ ಒಂದು ಆಪ್ಷನ್ ಇಡ್ಬೋದಿತ್ತಲ್ವಾ. 10 o'clock ತನಕ ಅಲ್ಲಿ ಫೈರ್ ವರ್ಕ್ ಆಗುತ್ತೆ ಅಂದರೆ ಇಲ್ಲೇ 5 euros ಪೇ ಮಾಡಿಸ್ಕೊಂಡು ಇಲ್ಲೇ ಇಟ್ಕೋಬೋದಿತ್ತು. ಒಂದು ಸೆಲ್ಫಿ ಸ್ಟಿಕ್ ಎಷ್ಟು ಉದ್ದ ಆಗುತ್ತೆ? ನಾನ್ ಸೆನ್ಸ್. ಮೈ ಹಸ್ಬೆಂಡ್ ಇಸ್ ದೇರ್. ವಿ ಹ್ಯಾಡ್ ಟು ರೀಚಾರ್ಜ್ ಅವರ್ ಮೆಟ್ರೋ ಟ್ರಾಮ್ ಕಾರ್ಡ್. ಸೊ ಅದನ್ನು ಮಾಡಿಸ್ಕೊಂಡು ವಿ ಆರ್ ಹೆಡ್ಡಿಂಗ್ ಟು ದಿ ಹೋಟೆಲ್ ನಾವು. ಇಲ್ಲಿಂದ 1 hour ಆಗುತ್ತೆ.